ಸ್ನೇಹಿತರೆ, ಮಾಯಾಮೃಗದ ವಿಶೇಷ ವಿಡಿಯೋಗೆ ತಮಗೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ. RCB ಎಸ್, ಇದೊಂದು ಕೂಗು ದೆಹಲಿಯ ಅರುಣ್ ಜೇಟ್ಲಿ ಕ್ರೀಡಾಂಗಣದ ತುಂಬೆಲ್ಲ ಮಿಂಚಿನಂತೆ ಸಂಚರಿಸಿಬಿಟ್ಟಿತ್ತು. ಇತಿಹಾಸವನ್ನು ಸೃಷ್ಟಿ ಮಾಡಲು WPL ಅನ್ನುವ ವೇದಿಕೆಯೊಂದು ಸಜ್ಜಾಗಿತ್ತು. ಕೋಟಿ ಕೋಟಿ ಅಭಿಮಾನಿಗಳ ಕನಸು ನನಸಾಗಿಬಿಟ್ಟಿದೆ. ಹೆಣ್ಣು ಮಕ್ಕಳೇ ಸ್ಟ್ರಾಂಗ್ ಗುರು ಅಂತ ಹೇಳಿದ ಅಪ್ಪುವಿನ ಹುಟ್ಟಿದ ದಿನವೇ ಬಂದೇ ಬಿಡ್ತು ಕಪ್ಪು. 16 ವರ್ಷದ ವನವಾಸ ಕೊನೆಗೂ ಅಂತ್ಯವಾಗಿದೆ. WPL ಇತಿಹಾಸದಲ್ಲಿ ಇತಿಹಾಸವೊಂದು ಸೃಷ್ಟಿಯಾಗಿ ಬಿಟ್ಟಿದೆ. ರಿಚಾ ಘೋಷ್ ಕವರ್ಸ್ ಮೇಲೆ ಬೌಂಡರಿ ಬಾರಿಸುತ್ತಿದ್ದಂತೆ ಕ್ರೀಡಾಂಗಣದ ತುಂಬೆಲ್ಲ RCB ಘೋಷಣೆಗಳು ಮುಗಿಲು ಮುಟ್ಟಿತ್ತು. ಎಲ್ಲರ ಕಣ್ಣಲ್ಲೂ ಆನಂದ ಬಾಷ್ಪ ಜಿನುಗಿತ್ತು. ಪ್ರತಿ ಬಾರಿ ಈ ಸಲ ಕಪ್ ನಮ್ದೇ ಅಂತಾನೆ ಸ್ಲೋಗನ್ಗಳು ಆರಂಭವಾಗಿದ್ದು, ಆದರೆ ಈಗ ಎದೆ ಉಬ್ಬಿಸಿ ಹೇಳಬೇಕು, ಈ ಸಲ ಕಪ್ ನಮ್ದೇ ಅಲ್ಲಲ್ಲ, ಈ ಸಲ ಕಪ್ ನಮ್ದು. RCBಯ ಅನ್ಬಾಕ್ಸ್ ಇವೆಂಟ್ ಮಾರ್ಚ್ 19ರಂದು ನಡೆಯಲಿದ್ದು, ಈ ಕಾರ್ಯಕ್ರಮಕ್ಕೆ ನಮ್ಮ ಗೃಹಲಕ್ಷ್ಮಿಯರು ಬಂಗಾರದ ಕಳಸದಂತೆ ಕಪ್ಪನ್ನು ಎತ್ತಿಟ್ಟು ಕಾರ್ಯಕ್ರಮದ ಮೆರುಗನ್ನು ದುಪ್ಪಟ್ಟು ಮಾಡೋ ಸಮಯ ಕೂಡ ಬಂದಿದೆ. ಹುಡುಗರಿಂದ ಸಾಧಿಸಲಾಗದನ್ನ ಹುಡುಗಿಯರು ಸಾಧಿಸಿಬಿಟ್ಟಿದ್ದಾರೆ. ದೆಹಲಿಯ ಅರುಣ್ ಜೇಟ್ಲಿ ಕ್ರೀಡಾಂಗಣದಲ್ಲಿ ಟಾಸ್ ಡೆಲ್ಲಿ ಕ್ಯಾಪಿಟಲ್ ಪಾಲಾಯಿತು. ಡೆಲ್ಲಿ ಕ್ಯಾಪಿಟಲ್ಸ್ ಪರವಾಗಿ ಇನ್ನಿಂಗ್ಸ್ ಆರಂಭಿಸಿದ ಶಫಾಲಿ ವರ್ಮಾ RCB ಬೌಲರ್ಗಳ ಮೇಲೆ ಅಕ್ಷರ ಸಹ ಸವಾರಿ ಮಾಡಿಬಿಟ್ಟಿದ್ರು. 3 ಸಿಕ್ಸರ್ಗಳನ್ನು ಕೂಡ ಸಿಡಿಸಿದ್ರು. ಕೇವಲ 5 ಓವರ್ಗೆ 50 ರನ್ ದಾಖಲಾಗಿತ್ತು. ಶಫಾಲಿ ಆಟಕ್ಕೆ ಬ್ರೇಕ್ ಹಾಕಿತ್ತು ಮೊಲಿನಿಕ್ಸ್. ಇದೊಂದು ವಿಕೆಟ್ ಪಂದ್ಯದ ಚಿತ್ರಣವನ್ನೇ ಬದಲಿಸಿಬಿಟ್ಟಿತ್ತು. ಅದೇ ಓವರ್ನಲ್ಲಿ ಕ್ಯಾಪ್ಸಿ ಕೂಡ ಔಟ್ ಆದರು ಅಷ್ಟೇ. ಆಮೇಲೆ ಡೆಲ್ಲಿ ಮೇಲೇರಲು ಕನ್ನಡತಿ ಶ್ರೇಯಾಂಕ ಪಾಟೀಲ್ ಬಿಡಲೇ ಇಲ್ಲ. ಈ ಮೂಲಕ 4 ವಿಕೆಟನ್ನು ಕೂಡ ಶ್ರೇಯಾಂಕ ಪಾಟೀಲ್ ಪಡೆದರು. ಅಂತಿಮವಾಗಿ ಡೆಲ್ಲಿ 113 ರನ್ ಗಳಿಸಿತು. ರನ್ ಬೇಟೆಯಾಡಲು ಆರಂಭಿಸಿದ RCBಗೆ ಉತ್ತಮ ಆರಂಭ ಸಿಕ್ಕಿತ್ತು. ಅಂತಿಮವಾಗಿ 3 ಎಸೆತ ಬಾಕಿ ಇರುವಂತೆ ರಿಚಾ ಘೋಷ್ ಮತ್ತು ಎಲಿಸಾ ಪೆರ್ರಿ ಮ್ಯಾಚನ್ನು ಗೆಲ್ಲಿಸಿದರು. ಈ ಮೂಲಕ ಕಪ್ ನಮ್ಮದಾಗಿದೆ. ಬರೀ ಕಪ್ ಮಾತ್ರ ನಮ್ಮದಲ್ಲ, ಪರ್ಪಲ್ ಕ್ಯಾಪ್ RCB, ಆರೆಂಜ್ ಕ್ಯಾಪ್ RCB, ಫೇರ್ ಪ್ಲೇ ಅವಾರ್ಡ್ ಕೂಡ RCB, ಎಮರ್ಜಿಂಗ್ ಪ್ಲೇಯರ್ ಕೂಡ RCB. ಇನ್ನೇನಿದ್ದರೂ ಹುಡುಗರ ಸರದಿ. ಆ ಒಂದು ಕಪ್ಪಿನ ನಿರೀಕ್ಷೆಯಲ್ಲೂ ಕೂಡ RCB ಅಭಿಮಾನಿಗಳು ಕಾಯ್ತಾ ಇದ್ದಾರೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಇಂತಹ ಹೆಚ್ಚಿನ ವಿಡಿಯೋಗಳನ್ನು ನೋಡಲು ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಪ್ರೆಸ್ ಮಾಡಿ.